ನಿನ್ನೆ ರಾಜ್ಯಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಕೂಗಿರೋ ವಿಚಾರ ಸಾಕಷ್ಟು ಸದ್ದುಗದ್ದಲ ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿನ್ನೆ ಸಂಜೆ ಆದಂಥ ಒಂದು ಘೋಷಣೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೋರಾಟ ಯಾವ ರೀತಿ ಇರುತ್ತೆ ಮುಂದೆ? ಸದ್ದಲ್ಲ, ಇದು ಗೌರವದ ಪ್ರಶ್ನೆ. ಕರ್ನಾಟಕದ ದೇಶದ ಪ್ರತಿಯೊಬ್ಬ ಪ್ರಜೆ ಗೌರವ ಪ್ರಶ್ನೆ. ವಿಧಾನಸೌಧ ಒಂದು ಪವಿತ್ರವಾದಂಥ ಸ್ಥಳ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ನಮ್ಮ ಮಾನ ಮರ್ಯಾದೆ ಏನಕ್ಕೆ ಹರಾಜಾಗೋಗ್ತೈತೆ? ನಮ್ಮ ಮಾನ ಮರ್ಯಾದೆ. ಇಷ್ಟೊಂದು ಸರ್ಕಾರ, 5-7 ಕೋಟಿ ಜನ ಕನ್ನಡಿಗರು, ಯಾವನೋ ಒಬ್ಬ ಬಂದು ಥರ್ಡ್ ರೇಟ್ ಅನ್ನೊಬ್ಬ ಬಂದ್ಬಿಟ್ಟು ಇಲ್ಲಿ ಘೋಷಣೆ ಕೂಗ್ಬಿಟ್ಟು ಹೋಗ್ತಾನೆ ಅಂದರೆ ನಾವು ಬದುಕಿದ್ದು ಸತ್ತ ರೀತಿ ಆಗೋಗ್ತೈತೆ. ದೇಶದ ಗೌರವ ಪ್ರಶ್ನೆ, ಮಾನ ಮರ್ಯಾದೆ ಪ್ರಶ್ನೆ ಇದು. ಕಾಂಗ್ರೆಸ್ ಅವ್ರಿಗೆ ಆ ಮಾನ ಮರ್ಯಾದೆ ಇಲ್ಲಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ. ಮುಂದಿನ ಹೋರಾಟ ಸರ್, ಬಿಜೆಪಿ ಹೋರಾಟ ಯಾವ ರೀತಿ? ಇದು ಹೋರಾಟ ಈಗಾಗಲೇ ನಾವು ಧರಣಿ ಮಾಡಿದ್ದೀರಿ. ಸದನವನ್ನು ಮುಂದಕ್ಕೆ ಹಾಕಿದ ನಮ್ಮ ಧರಣಿಗೆ ಬೆದರಿ ಸದನವನ್ನು ಮುಂದಕ್ಕೆ ಹಾಕಿದ್ದಾರೆ. ನಾಳೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ಮಾಧ್ಯಮದವರ ಮೇಲೂ ಕೂಡ ನಾಸೀರ್ ಹುಸೇನ್ ಅವರು ಒಂದು ಶಬ್ದವನ್ನು ಬಳಕೆ ಮಾಡಿರುವಂಥ ಸರ್, ನೀವು ಯಾರು ಕೇಳೋದಕ್ಕೆ? ಮಾಧ್ಯಮಕ್ಕೂ ಒಂಥರ ಅವಮಾನ ಮಾಡಿದ್ದಾರೆ, ಗೆಟ್ ಔಟ್ ಅಂದಿದ್ದಾರೆ. ನೀವು ಯಾಕ್ರಿ ಪ್ರಶ್ನೆ ಕೇಳ್ತೀರಾ? ಈ ಥರದ್ದೆಲ್ಲ ವರ್ಸ್ಟಾಗಿ ಬಿಹೇವ್ ಮಾಡಿದ್ದಾರೆ. ಅವನಿಗೆ ದುರಾಂಕಾರ ಜಾಸ್ತಿ ಆಗಿದೆ. ಮತ್ತು ಅವರೇ ಕರ್ಕೊಂಬಂದಿರೋದು, ಇವರೆಲ್ಲ ಕರ್ಕೊಂಬಂದು ಅವ್ರನ್ನ ಮತ್ತೆ ವಾಪಸ್ ಸೇಫ್ಟಿಯಾಗಿ ಅವ್ರಿಗೆ ಕಾರ್ ಮಾಡಿ ಕಳಿಸ್ಕೊಟ್ಟಿದ್ದಾನೆ ಎಲ್ಲ ಕೂಡ. ಅದರಿಂದ ಅವ್ರನ್ನ ಬಂಧಿಸ್ಬೇಕು ಫಸ್ಟು. ನಾಸೀರ್ ಯಾರಿದ್ದಾನೆ ರಾಜ್ಯಸಭಾ ಈಗಾಗಿದ್ದಾರೆ, ಅವ್ರನ್ನ ಬಂಧಿಸ್ತಾರೆ. ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲಿದ್ದಾರೆ, ಯಾರು ಕರ್ಕೊಂಬಂದವರು ಎಲ್ಲ ಸುದ್ದಿ ಬರ್ತೈತೆ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅವ್ರನ್ನ ಕೂಡಲೇ ಬಂಧಿಸಿ. ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಸರ್ ಈ ವಿಚಾರದಲ್ಲಿ? 100% ಡೌಟೇ ಇಲ್ಲ. ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ, ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ? ಯಾಕಂದ್ರೆ ಒಂದು ಸರ್ಕಾರ ಆಗಿ ಇಷ್ಟು ಜನ IAS, IPS, ಪೊಲೀಸ್ ಅಧಿಕಾರಿಗಳೆಲ್ಲ ಒಬ್ಬ ಕಳ್ಳನ ಹಿಡಿಯೋಕ್ಕಾಗ್ತಾ ಇಲ್ಲ, ಇವರು ದೇಶದ್ರೋಹಿ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಈ ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ದೇನೆ ಅಂತಾನೆ ಜನಗಳ ಭಾವನೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲನ್ ಸ್ವಾಮಿ, T5 ಬೆಂಗಳೂರು.